ಮೇ 31ರಂದು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌತ್ ಕಾರ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿದ್ದ ಚಿಕ್ಕಬಳ್ಳಾಪುರ ಬಂಗಾರಿ ಎನ್ನುವವರಿಗೆ ಸೇರಿದ KA04AA 4638 ಟೆಂಪೋ ಟ್ರಾವೆಲ್ಸ್ ಗಾಡಿಯನ್ನು ಅಂದು ರಾತ್ರಿ ಇನೋವಾ ಕಾರಿನಲ್ಲಿ ಬಂದು ಹೋಗಿರುವ ಸಿಸಿ ವಿಡಿಯೋ ಸಿಕ್ಕಿತ್ತು. ಪ್ರಕರಣ ದಾಖಲಿಸಿಕೊಂಡು ಅವತ್ತಿನಿಂದ ಹುಡುಕಾಟದಲ್ಲಿ ತೊಡಗಿದ್ದ ಪೊಲೀಸರು ಕೊನೆಗೂ ಕಳ್ಳನನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸಿಕ್ಕಿಬಿದ್ದಿರುವ ಕಳ್ಳನ ಹೆಸರು ತೀನ್ ಪರ್ತಿ ಫಕ್ರುದ್ದೀನ್. ಇವನೊಬ್ಬ ಅಂತಾರಾಜ್ಯ ಕಳ್ಳನಾಗಿದ್ದಾನೆ. ಇವರು ಅಸಲಿ ಕಸಬು ರಕ್ತ ಚಂದನ ಕದ್ದು ಅಕ್ರಮವಾಗಿ ಮಾರಾಟ ಮಾಡೋದು. ಇವನ ಮೇಲೆ ಬರೋಬ್ಬರಿ 72 ಕೇಸುಗಳಿವೆ ಎಂದು ತಿಳಿದು ಬಂದಿದೆ. 72 ಕೇಸುಗಳಲ್ಲಿ 70 ಕೇಸುಗಳು ರಕ್ತ ಚಂದನ ಕದ್ದು ಮಾರಾಟ ಮಾಡಿದ್ದೆ ಎನ್ನುವುದಾಗಿದ್ದು, ಕೋಟ್ಯಾಂತರ ರೂಪಾಯಿ ವಹಿವಾಟು ಇವನ ಕಳ್ಳತನದಲ್ಲಿ ಪತ್ತೆಯಾಗಿದೆ. ಫಕ್ರುದ್ದೀನ್ ಎನ್ನುವವನು ಆಂಧ್ರ ದೇಶದ ಕಡಪ ಜಿಲ್ಲೆ ಚಾಪಡ್ ಮಂಡಲ್ ಕಾದರ್ಪಲ್ಲಿ ಎಂದು ಗೊತ್ತಾಗಿದೆ. ಇವನೇ ಕಿಂಗ್ ಪಿನ್ ಆಗಿದ್ದು, ಇವನ ಜೊತೆಗೆ ಬಂದಿದ್ದ ಮತ್ತೊಬ್ಬ ತಲೆಮರೆಸಿಕೊಂಡಿದ್ದಾನೆ. ತಿರುಪತಿಯಲ್ಲಿ ಸಿಕ್ಕಿಬಿದ್ದ ಖದೀಮಾ ಫಕ್ರುದ್ದೀನ್ ಹಿಡಿದ ಪೊಲೀಸರು ಇಂದು ಚಿಕ್ಕಬಳ್ಳಾಪುರಕ್ಕೆ ಕರೆತಂದು ಸ್ಥಳ ಮಹಜರು ಮಾಡಿದರು. ಅಂದು ಕಳ್ಳತನವಾಗಿದ್ದ ಟಿಟಿಯಿಂದ ಇಡೀ ಬಸ್ ನಿಲ್ದಾಣದ ಕಾರು ಚಾಲಕರು ಬೆಸ್ತು ಬಿದ್ದಿದ್ದರು. ಚಿಕ್ಕಬಳ್ಳಾಪುರ ಪೊಲೀಸರ ಕಾರ್ಯಾಚರಣೆಗೆ ಇಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಕಳ್ಳನ ವಿಚಾರಣೆ ಮುಂದುವರೆದಿದೆ. ತನಿಖೆ ಪೂರ್ತಿಯಾಗುವ ವೇಳೆಗೆ ಇವನಿಂದ ಇನ್ಯಾರು ಮೋಸ ಹೋಗಿದ್ದಾರೆ, ಎಲ್ಲೆಲ್ಲಿ ಕಳುವು ಮಾಡಿದ್ದಾರೆ, ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಫುಲ್ ಡೀಟೇಲ್ಸ್ ಹೊರಬೀಳಲಿದೆ. ಈ ಖತರ್ನಾಕ್ ಬಂಧನದಿಂದ ಪೊಲೀಸರ ಮೇಲೆ ಜನರಿಗೆ ಮತ್ತಷ್ಟು ನಂಬಿಕೆ ಮೂಡಿದಂತಾಗಿದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.